ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ತನುಜಾ ನಾಗಪ್ಪ ಇಂಗೂಲಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ವರೂರು. ಇಂದು ನಾನು ನಿಮಗೆ ವಾಹಕದ ರೋಧವು ಅವಲಂಬಿಸಿರುವ ಅಂಶ 2ರ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ. ಈ ಚಟುವಟಿಕೆಗಾಗಿ ನಾನು ಒಂದು ಕಪ್ಪನೆಯ ಕಾರ್ಡ್ ಶೀಟ್ನಲ್ಲಿ 2 ವಿದ್ಯುತ್ ಮಂಡಲಗಳನ್ನು ಕಾಲ್ಪನಿಕವಾಗಿ ಕಟ್ ಮಾಡಿ ಈ ರೀತಿಯ ಮಾದರಿಯನ್ನು ತಯಾರಿಸಿಕೊಂಡಿದ್ದೇನೆ. ಅದರಂತೆ ಒಂದು ಬ್ಯಾಟರಿ ಮತ್ತು ಬಲ್ಬ್ಗಳನ್ನು ಕಾಲ್ಪನಿಕವಾಗಿ ಬಿಳಿ ಪೆನ್ನಿನಿಂದ ಗುರುತಿಸಿಕೊಂಡಿದ್ದೇನೆ. ಈಗ ನೋಡಿ, 2 ಮಂಡಲಗಳಲ್ಲಿಯ ವಾಹಕ ತಂತಿಯ ಉದ್ದ ಸಮನಾಗಿದ್ದು, ಆದರೆ ದಪ್ಪದಲ್ಲಿ ವ್ಯತ್ಯಾಸವಿದೆ. 1ನೇ ಮಂಡಲದಲ್ಲಿಯ ವಾಹಕ ತಂತಿಯು ತೆಳುವಾಗಿದ್ದು, ವಿದ್ಯುತ್ ಬಲ್ಬ್ ಕಡಿಮೆ ಪ್ರಕಾಶತೆಯಿಂದ ಉರಿಯುತ್ತದೆ. ಅಂದರೆ ತಂತಿ ದಪ್ಪ ಅಥವಾ ಅಡ್ಡ ಕೊಯ್ತ ಕಡಿಮೆಯಾಗಿರುವುದರಿಂದ ರೋಧವು ಹೆಚ್ಚುತ್ತದೆ. 2ನೇ ಮಂಡಲದಲ್ಲಿಯ ವಾಹಕ ತಂತಿಯ ದಪ್ಪ ಹೆಚ್ಚಾಗಿದ್ದು, ರೋಧವು ಕಡಿಮೆಯಾಗಿರುವುದರಿಂದ ವಿದ್ಯುತ್ ಬಲ್ಬ್ ಹೆಚ್ಚು ಪ್ರಕಾಶತೆಯಿಂದ ಉರಿಯುತ್ತದೆ. ಇದರಿಂದ ನಮಗೆ ತಿಳಿದು ಬರುವುದೇನೆಂದರೆ, ವಾಹಕದ ರೋಧವು ಅದರ ಅಡ್ಡ ಕೊಯ್ತ ಅಥವಾ ದಪ್ಪಕ್ಕೆ ವಿಲೋಮಾನುಪಾತದಲ್ಲಿ ಇರುತ್ತದೆ. ಅಂದರೆ ದಪ್ಪ ಹೆಚ್ಚಾದಂತೆ ರೋಧವು ಕಡಿಮೆಯಾಗುತ್ತದೆ, ದಪ್ಪ ಕಡಿಮೆಯಾದಂತೆ ರೋಧವು ಹೆಚ್ಚಾಗಿರುತ್ತದೆ. ಧನ್ಯವಾದಗಳು.